ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ ಬೆಳಗ್ಗೆ 5:15ಗೆ ಎದ್ದಿದ್ದೆ. ನಾನು ಎದ್ದು ಬಟ್ಟೆಗಳೆಲ್ಲ ತೊಳೆದಾಕಿದೆ. ಒಂದು ವಾರದಿಂದ ಬಟ್ಟೆನೇ ತೊಳೆದಿರಲಿಲ್ಲ. ಅದಕ್ಕೆ ಬಟ್ಟೆ ಎಲ್ಲ ಜಾಸ್ತಿ ಇತ್ತು. ಬಟ್ಟೆ ಎಲ್ಲ ತೊಳೆದಾಕಿ ಇವಾಗ ಬರೋ ಅಷ್ಟರಲ್ಲಿ 8:15 ಆಯಿತು ನೋಡಿ. ನೋಡಿ 8:15 ಆಯಿತು. ಆಮೇಲೆ ತುಂಬ ದಿವಸ ಆಗಿತ್ತು ನಾನು ವೀಡಿಯೋ ಕೂಡ ಮಾಡಿರಲಿಲ್ಲ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವೀಡಿಯೋ ಮಾಡಿಲ್ಲ ಏನು ಅಂತಂದು ಹೇಳ್ಬಿಟ್ಟು. ಸೊ ರೀಸನ್ ಏನು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕೆ ನನಗೆ ವಿಡಿಯೋ ಅಥವಾ ಲೈವ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಇವತ್ತು ತಿಂಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಏನು ತಿಂಡಿ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ರೆಡಿ ಮಾಡಿಕೊಂಡೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವಲಕ್ಕಿ ಏನಾದರೂ ಮಾಡೋಣ ಅಂತಂದು ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನಾನು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯಲ್ಲ. ಮತ್ತು ಏನು ಕುಡಿತೀರ ಅಂತ ಕೇಳಬೇಡಿ. ಏನು ಕುಡಿತಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಒಂದು ನಿಮಿಷ ತೋರಿಸ್ತೀನಿ. ಸೊ ನೋಡಿದ್ರಲ್ವಾ, ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಬರುತ್ತಲ್ವಾ, ಅದು ಕುಡಿತಾ ಇದ್ದೀನಿ. ಕಾಫಿ ಟೀ ಬೆಳಗ್ಗೆನೇ ಕುಡಿಯೋದು ಸ್ವಲ್ಪ ದಿನದಿಂದ ಬಿಟ್ಬಿಟ್ಟಿದ್ದೀನಿ, ಹಾಗಾಗಿ ಕುಡಿಯೋಲ್ಲ. ಅದಕ್ಕೆ ಸ್ವಲ್ಪ ಒಂದೆರಡು ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ಟೊಮ್ಯಾಟೊ ಜೊತೆಗೆ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಅಕ್ಕ ಕೊಟ್ಟಿದ್ದು, ಅಂದರೆ ಫ್ರೆಶ್ ಆಗಿರೋದು, ಗಿಡದಿಂದ ಕಿತ್ಕೊಂಡು ಬಂದಿರೋದು. ಇದು ಶಾಂತಕ್ಕ ಕೊಟ್ಟಿದ್ದು. ಚೆನ್ನಾಗಿದೆ, ಹಣ್ಣಾಗಿದೆ. ಸೊ ಅದಕ್ಕೆ ಇವಾಗ ತಿಂಡಿ ಮಾಡಬೇಕು. ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ಡೈಲಿ ತಿಂಡಿ ಮಾಡೋದೇ ಒಂದು ಯೋಚನೆ ಆಗ್ಬಿಟ್ಟಿದೆ. ಸೊ ಬಟ್ಟೆ ತೊಳೆದು ಹಾಕೋದ್ನಲ್ಲ, ಚಳಿ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಮಳೆ ಮೋಡ ಥರ ಮುಚ್ಕೊಂಡ್ಬಿಟ್ಟಿದೆ, ಬಿಸಿಲೇನಿಲ್ಲ, ಥರ ಚಳಿ. ಸೊ ಎಲ್ಲರೂ ಕೇಳ್ತಾಯಿದ್ರಿ ಯಾಕೆ ಇದು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಲ ಹೇಳ್ತಾರಲ್ವ, ದೇವರು ಎಲ್ಲನೂ ಒಂದೇ ಸಲ ಕೊಟ್ಬಿಡ್ತಾನೆ, ಅನುಭವಿಸ್ಬಿಡ್ಲಿ ಅಂತಂದು ಹೇಳ್ಬಿಟ್ಟು ಅಂತ. ಸೊ ಅದಕ್ಕೆ ನಾನೇ ಸಾಕ್ಷಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸಮಸ್ಯೆ ಅನ್ನೋದು ಬಂದರೆ ಒಂದ್ರ ಮೇಲೊಂದು ಬಂದ್ಬಿಡುತ್ತೆ ಅಂತಾರಲ್ವ. ಕೆಲವರೆಲ್ಲ ತಿಳಿದವ್ರು ಹೇಳ್ತಾರೆ, ದೇವ್ರು ಕೊಟ್ಟ ಅಂದರೆ ಮುಟ್ಟು ನೋಡ್ಕೊಬೇಕು, ಹಂಗೆ ಕೊಡ್ತಾನೆ, ಬಂದರೆ ಎಲ್ಲ ಒಂದೇ ಸಲ ಬಂದ್ಬಿಡುತ್ತೆ, ಸುಧಾರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ. ಅದೇ ಥರ ಆಗ್ಬಿಟ್ಟಿದೆ ನಮ್ಮದು. ಯಾಕೆ ಅಂತೇಳಿದ್ರೆ, ಇವಾಗ ನನ್ನ ಮಗನಿಗೆ ಕಾಲೇಜ್ ಹುಡುಕ್ತಾ ಇದ್ದಾನೆ, ಯಾವ ಕಾಲೇಜ್ ಹೋಗಿ. ಯಾಕಂದರೆ ಇವತ್ತಿನ ಇದರಲ್ಲಿ ಕಾಲೇಜಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತಿದೆ. ಒಂದು ಕಡೆ ಹೆಂಗೆ ಅಂದರೆ, ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮಗೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಏನು ಮಾಡೋದು ಒಂಥರ ತಲೆನೇ ಚಿಟ್ಟಿಡಿದ್ಬಿಟ್ಟಿದೆ ಒಂದು 15 ದಿನದಿಂದ ನಮಗೆ. ಯಾಕೆಂದರೆ ಇವಾಗ ನನ್ನ ಮಗಂದು ರಿಸಲ್ಟ್ ಎಲ್ಲ ಬಂದಿದೆ, ಬಟ್ ಅವ್ನು ಕಾಲೇಜ್ ಸೇರಿಸ್ಬೇಕು. ಯಾವ ಕಾಲೇಜು ಅಂದರೆ ಲಕ್ಷಗಟ್ಟಲೆ ಕಟ್ಟಿ ಸೇರಿಸೋದಿದೆ ಕಾಲೇಜ್ಗಳು. ಬಟ್ ನಮಗೆ ನಮ್ಮ ಬಜೆಟಲ್ಲಿ ಸಿಗೋವಂಥ ಕಾಲೇಜನ್ನ ಹುಡುಕೋದೇ ಒಂದು ದೊಡ್ಡ ಇದು. ಸೊ ಹಂಗಾಗಿ ಕಾಲೇಜ್ ಹುಡುಕ್ಬೇಕು ಅವ್ನಿಗೆ. ಅವನು ಪಾಪ ಡೈಲಿ ಹುಡುಗರ ಜೊತೆ ಹೋಗ್ತಿದ್ದಾನೆ, ಕಾಲೇಜೆಲ್ಲ ನೋಡ್ತಿದ್ದಾನೆ. ಯಾಕೆಂದರೆ ನಮಗೆ ಎಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮಗೂ ಕಷ್ಟ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿನಲ್ಲೇ ನೋಡ್ಕೊಳ್ಳೋಣ ಅಂತ ಅವನು ಪಾಪ ಓಡಾಡ್ತಿದ್ದಾನೆ ಕಾಲೇಜ್ಗೋಸ್ಕರ. ಜೊತೆಗೆ ಇನ್ನೊಂದು ಕಡೆ ಮನೆ ಖಾಲಿ ಮಾಡಬೇಕು, ಹುಡುಕ್ತಾಯಿದ್ದೀವಿ. ಒಂದು ವಾರದಿಂದ ಹುಚ್ಚಾಗಿ ಹುಡುಕ್ತಿದ್ದೀವಿ ಮನೇನ. ಸೊ ಇನ್ನು ಮನೆ ಸೆಟ್ ಆಗಿಲ್ಲ, ಅದು ಒಂದು ಕಡೆ ಟೆನ್ಷನು. ಹುಡುಕ್ತಿದ್ದೀವಿ. ಬಟ್ ನಲ್ಲಿ ಒಂದು ವಾರದಿಂದ ನಮ್ಮ ಯಜಮಾನ್ರು ನಾನು ಇಬ್ಬರು ಸೇರಿಕೊಂಡು, ಆಮೇಲೆ ಊರಿಗೆ ಬೇರೆ ಓಡಾಡೋದು ಜಾಸ್ತಿ ಆಯಿತು ನಮ್ದು. ಈಗ ಒಂದು ತಿಂಗಳಿಂದ ಬರೀ ಅಲ್ಲೋಗು ಇಲ್ಲೋಗು, ಅದೊಂದು ಅರ್ಧ ನಮ್ಗೆ ಓಡಾಡಿನೇ ಅರ್ಧ. ನನಗಂತೂ ಬ್ಯಾಕ್ ಪೇನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿದೆ, ಒಂದು 350-400 ಕಿಲೋಮೀಟ್ರು, ಒಂದು 8ರಿಂದ 10 ಅವರ್ ಆಗುತ್ತೆ ನಾವು ಜರ್ನಿ ಮಾಡೋಕ್ಕೆ ಒಂದು ಸರಿಗೆ. ಸೊ ಅದು ಕೂತ್ಕೊಂಡು ಬೆನ್ನೆ ಇದಾಗ್ಬಿಟ್ಟಿದೆ. ಒಂದು ತಿಂಗಳಿಂದ ಬರೀ ಅಲ್ಲಿ ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ.
ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಬಾಡಿಗೆ ಮನೆ ಹುಡ್ಕೋದು ಎಷ್ಟು ಕಷ್ಟ ಬೆಂಗಳೂರಲ್ಲಿ ಅನ್ನೋದು ಗೊತ್ತಿದೆ ನಿಮಗೆ. ಆಮೇಲೆ ನಮ್ಮ ಇದಕ್ಕೆ ತಕ್ಕಂಗೆ ನಾವು ಹುಡುಕ್ಬೇಕಲ್ಲ, ಅಂದರೆ ನಮ್ಮ ಬಜೆಟಿಗೆ ತಕ್ಕ. ಕೆಲವೊಂದು ಕಡೆ ಹೆಂಗಿದೆ ಅಂದರೆ ಬಾಡಿಗೆ ಜಾಸ್ತಿ ಹೇಳ್ತಾರೆ, ಅಡ್ವಾನ್ಸ್ ಕಡಿಮೆ ಮಾಡ್ಕೋತಾರೆ. ಇನ್ನು ಕೆಲವು ಕಡೆ ಹೆಂಗೆ ಅಂದರೆ ಅಡ್ವಾನ್ಸು ಜಾಸ್ತಿ ತೊಗೋತಾರೆ, ಬಾಡಿಗೆ ಕಮ್ಮಿ ಮಾಡ್ಕೋತಾರೆ. ಸೊ ಹಂಗಾಗಿ ನಮಗೆ ಸೆಟ್ ಆಗೋ ಥರ ನಾವು ಹುಡುಕ್ತಾ ಇದ್ದೀವಿ. ಬಟ್ ಇನ್ನೂ ಎಲ್ಲೂ ನಮಗೆ ಸೆಟ್ ಆಗ್ತಿಲ್ಲ. ಒಂದು ವಾರ ಅಷ್ಟೇ ಟೈಮ್ ಇರೋದು ನಮಗೆ, ಅಷ್ಟರೊಳಗಡೆ ನಾವು ಮನೆ ಖಾಲಿ ಮಾಡಬೇಕು. ಸೊ ಅದೊಂದು ಅರ್ಧ ನಮಗೆ ಟೆನ್ಷನ್. ಅಂದರೆ ಹುಡುಕ್ತಾನೆ ಇದ್ದೀವಿ ನಾವು ಒಂದು 6 ದಿನ, ಬಟ್ ನಮಗಿನ್ನೂ ಸೆಟ್ ಆಗಿಲ್ಲ. ಜೊತೆಗೆ ಇನ್ನೊಂದು ದೊಡ್ಡ ಇದು ಅಂದರೆ, ಯಾವಾಗ ಅದು ಕೂತ್ರೆ ನಿಂತರೆ ಒಂಥರ ಯೋಚನೆ ಆಗ್ಬಿಟ್ಟಿದೆ ನಮಗೆ. ಅಮ್ಮ ಬೇರೆ ಹುಷಾರಿಲ್ಲ, ಸೊ ಸೀರಿಯಸ್ ಆಗಿದ್ದಾರೆ ಅಮ್ಮನೂ. ಸೊ ಆ ಕಡೆ ಒಂದು ಮನಸ್ಸು, ಅಲ್ಲಿ ಏನಾಗ್ತಿದೆಯೋ ಏನೋ ಎತ್ತು ಹೋಗಿ ಒಂದು 4 ದಿನ ಇದ್ದುಬಿಟ್ಟು ನೆಮ್ಮದಿಯಾಗಿ ಬರೋಣ ಅಂತ ಅಂದ್ಕೊಂಡ್ರೆ, ಇಲ್ಲಿಂದ ಇದು ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಆದ್ರೂ ಒಂದು ಕಡೆ ಎಲ್ಲೋ ಅಲ್ಲೂ ಇರಬೇಕಿತ್ತು ಅಂತ ನಮಗೂ ಅನಿಸ್ತಿದೆ. ಬಟ್ ನಮ್ಗೆ ಹೆಂಗೆ ಅಂದರೆ ಇಲ್ಲೂ ಅರ್ಜೆಂಟ್ ಇದೆ, ನಮ್ಗೆ ಇಲ್ಲೂ ಇರೋಕ್ಕಾಗ್ತಿಲ್ಲ, ಅಲ್ಲಿಗೂ ಹೋಗೋಕ್ಕಾಗ್ತಿಲ್ಲ. ಜೊತೆಗೆ ನನ್ನ ಮಗಂದು ಕಾಲೇಜ್ ಹುಡ್ಕೋದು, ಮನೆಗಳು ಹುಡ್ಕೋದು, ಜೊತೆಗೆ ಇದೆಲ್ಲ ಶಿಫ್ಟ್ ಮಾಡೋದು ಹೆಂಗೆ ಏನೋ ಅದೊಂದು ಅರ್ಧ ಟೆನ್ಷನ್ನು. ಸೊ ಹಂಗಾಗಿ ನನಗೆ ಯಾವ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಯಾವ ಏನೂ ನನಗೆ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಅಮ್ಮನ ಜೊತೆಗೆ ಹೋಗಿರ್ಬೇಕಾಗಿತ್ತು ಈ ಟೈಮಲ್ಲಿ ಅನ್ನೋದೊಂದು ನನಗೆ. ಬಟ್ ಎಲ್ಲ ಒಂದೇ ಸಲನೇ ನಮ್ಗೆ ಇರೋ ಬರೋದೆಲ್ಲ ಒಂದೇ ಸರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಯಾವುದನ್ನು ನೋಡಲಿ, ಯಾವುದನ್ನು ಬಿಡಲಿ, ಏನೂ ನಮಗಂತೂ ಗೊತ್ತೇ ಆಗ್ತಿಲ್ಲ. ನಮಗೆ ಒಂದೊಂದ್ಸಲ ರಾತ್ರಿ ನಿದ್ದೆನೂ ಬರೋದಿಲ್ಲ ನಮಗೆ. ಎಲ್ಲಿ ಹೋಗಲಿ, ಎಲ್ಲಿ ಹುಡುಕ್ಲಿ, ಕೆಲವೊಂದು ಕಡೆ ನಮಗೆ ಸೆಟ್ ಆಗೋ ಥರ ಸಿಗಬೇಕು, ಮಾಡಬೇಕು. ಅದೊಂದು ನನಗೆ ಇದಾಗ್ಬಿಟ್ಟಿದೆ. ಸೊ ಈ ಥರ ನಡೀತಿದೆ. ಅದಕ್ಕೋಸ್ಕರ ನಾನು ಯಾವುದೋ ಲೈವ್ ಆಗಲಿ ಇದಾಗಲಿ ಮಾಡ್ತಿಲ್ಲ. ಸ್ವಲ್ಪ ನಮಗೂ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರೋದ್ರಿಂದ, ಜೊತೆಗೆ ಓಡಾಟ ಜಾಸ್ತಿ ಆಗಿಬಿಟ್ಟಿದೆ. ಊರಿಗೆಲ್ಲ ಓಡಾಡೋದು, ಆಮೇಲೆ ಬೇರೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು. ಸೊ ಅಲ್ಲೆಲ್ಲ ಹೋಗಿ ಬಂದಿದ್ದಾಯಿತು. ಹಂಗಾಗಿ ಈಗ ಒಂದು ಹತ್ತತ್ರ 1.5 ತಿಂಗಳಿಂದ ನಮಗೆ ರೆಸ್ಟೇ ಇಲ್ಲ. 1.5 ತಿಂಗಳಿಂದ ರೆಸ್ಟೇ ಇಲ್ಲ ಫ್ರೆಂಡ್ಸ್ ನಮಗಂತೂ. ಬರೀ ಒಂದ್ರ ಮೇಲೊಂದು ಇದೇ ಥರನೇ. ಒಂದೊಂದು ಮುಗ್ದಿದ ತಕ್ಷಣ ಒಂದು ಪ್ರಾಬ್ಲಮ್ ಬಂದರೆ ನಾವೇನೋ ಸಾಲ್ವ್ ಮಾಡ್ಬೋದು. ಬಟ್ ಎಲ್ಲ ಒಂದೇ ಸರಿ ಬಂದಾಗ ನಮಗೂ ಕಷ್ಟ ಆಗ್ಬಿಡುತ್ತೆ ನಿಭಾಯಿಸೋದು. ಸೊ ಹಂಗಾಗಿದೆ. ಈ ಮನೆ ನೋಡಿ, ನೈಟು ಹೊರಗಡೆ ಹೋದೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೇನೆ. ನೈಟು 10:15 ಆಯಿತು. ಪಾಪ ನನ್ನ ಮಗ, ನಮ್ಮ ಯಜಮಾನ್ರು ನೋಡಿ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಾರೆ. ಆಮೇಲೆ ನನಗೂ ಬಂದು ನಮ್ಮಮ್ಮ ತಿಂತಾರೆ ಅಂತ ಸ್ವಲ್ಪ ಇಟ್ಟಿದ್ದಾರೆ. ಬಟ್ ನಮಗೆ ತಿನ್ನೋಕ್ಕಾಗಿಲ್ಲ, ನಾನು ಹಾಗೆ ಮಲ್ಕೊಂಡೆ, ಅದಂಗೆ ಮಿಕ್ಕೋಯ್ತು. ಅದಕ್ಕೆ ಇವಾಗ ಸ್ವಲ್ಪ ಇದು ಕುಡಿದ್ಬಿಟ್ಟು ಬೇಗ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಅಂದರೆ ನಮ್ಮ ಯಜಮಾನ್ರಿಗೆ ಅಮ್ಮ ಅಂದರೆ, ನಾವು ಅತ್ತೆ ಅಂತೇನು ಕರೆಯೋದಿಲ್ಲ, ಯಾವಾಗ ಅಮ್ಮ ಅಂತಲೇ ಕರೆಯೋದು. ಹಂಗಾಗಿ ನಮ್ಮ ಯಜಮಾನ್ರ ಅಮ್ಮ. ಸೊ ಅವರು ಸೀರಿಯಸ್ ಆಗಿದ್ದಾರೆ, ಅವ್ರಿಗೂ ಹುಷಾರಿಲ್ಲ. ಸೊ ಅದು ಒಂದು ಅರ್ಧ ನಮಗೆ ಅಲ್ಲೇನಾಗ್ತಿದೆ ಅನ್ನೋ ಒಂದು ಟೆನ್ಷನ್ನು. ಸೊ ಹಂಗೇನೆ ನಾವೇನು ಅನ್ಕೊತೀವಿ ಅದು ಆಗೋದೇ ಇಲ್ಲ ಯಾವಾಗೂ. ಕೊಟ್ಟರೆ ಹಿಂಗೇನೆ ಎಲ್ಲ ಒಂದೇ ಸಲ ಕೊಟ್ಬಿಡ್ತಾನೆ. ಸೊ ಯಾವ್ದು ಹುಡ್ಕೋದು, ಯಾವ್ದು ಬಿಡೋದು, ಅವ್ನ ಕಾಲೇಜ್ಗಳು ಹುಡ್ಕೋದು, ಇಲ್ಲಿ ಮನೆಗಳು ಹುಡ್ಕೋದು, ಜೊತೆಗೆ ಅಮ್ಮ ಅಲ್ಲಿದ್ದಾರೆ, ಅದು ಒಂದು ಯಾವ ಟೈಮಲ್ಲಿ ಹೆಂಗೆ ಏನು ಎತ್ತ ಅನ್ನೋದೊಂದು ಟೆನ್ಷನು ನಮಗೆ. ಸುತ್ತಿ ನಮಗೂ ಸಾಕಾಗ್ಬಿಟ್ಟಿದೆ. ನಾನು ಕಾಯ್ತಿದ್ದೀನಿ ಯಾವತ್ತಾದ್ರೂ ಒಂದು ದಿನ ಮುಂದೆ ಒಳ್ಳೆ ದಿನ ಬರುತ್ತೆ ಅನ್ನೋ ಒಂದು ಇದಕ್ಕೆ. ಅಂದರೆ ಏನಂದರೆ ಕೆಲವೊಂದು ಸಲ ಹೆಂಗಾಗುತ್ತೆ ಹೇಳಿ, ದುಡ್ಡಿರೋರ್ದು ಒಂಥರ ಪ್ರಾಬ್ಲಮ್ ಆದರೆ ದುಡ್ಡಿಲ್ಲದೆ ಇರೋರ್ದು ಒಂಥರ ಪ್ರಾಬ್ಲಮ್. ಆ ಥರ ಅಂದರೆ ಆಲ್ಮೋಸ್ಟು ದುಡ್ಡಿದ್ರೆ ಅರ್ಧ ಸಮಸ್ಯೆ ಮುಗ್ದೆ ಹೋಗ್ಬಿಡುತ್ತೆ ಅನ್ನೋ ಥರ. ಬಟ್ ನಾವು ಹೆಂಗೆ ಅಂದರೆ, ಇವಾಗ ಅವನಿಗೆ ಕಾಲೇಜ್ ಕಡೆಯೂ ನಾವು ಅಮೌಂಟ್ ಅಡ್ಜಸ್ಟ್ ಮಾಡಬೇಕು. ನಿಮಗೆ ಗೊತ್ತಿದೆ, ಕಾಲೇಜಲ್ಲಿ ಲಕ್ಷ ಫೀಸ್ ಕಟ್ಟಿಸ್ಕೊತಿದ್ದಾರೆ. ಸೊ ಆ ಕಡೆಯೂ ನಾವು ನೋಡ್ಕೊಬೇಕು. ಬಟ್ ಮನೆಗಳಿಗೂ ಅಷ್ಟೇ ಫ್ರೆಂಡ್ಸ್, ಅಡ್ವಾನ್ಸ್ ಆಗಿರ್ಬೋದು, ಬಾಡಿಗೆಗಳಾಗಿರ್ಬೋದು, ಸಿಕ್ಕಾಬಟ್ಟೆ ರೇಟು. ಸೊ ಹಂಗಾಗಿ ಕೆಲವೊಂದು ಸಲ ದುಡ್ಡಿರೋರ್ಗೆ ಒಂಥರ ಪ್ರಾಬ್ಲಮ್ ಕೊಡ್ತಾನೆ ದೇವರು.
ಇಲ್ಲದೆ ಇರೋರ್ಗೆ ಒಂಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಿಂಗೆ ನಡೀತಾ ಇದೆ. ಏನೇ ಅಲ್ಲಿ ಹೋಗಿ ಬಂದು ಮಾತಾಡ್ಸ್ಕೊಂಡು ಬಂದ್ರೂ ನಮಗೆ ಇಲ್ಲಿ ಸಮಾಧಾನ ಇಲ್ಲ. ಏನಾಗ್ತಿದೆ ಏನು 4 ದಿನ ಹೋಗಿರಬೇಕಿತ್ತು ಅಂತ ಹೋಗಿದ್ರೂ ನಮಗೆ ಹಂಗೆ ಬಂದ್ಬಿಟ್ಟೆ. ನಾನು ಉಳ್ಕೊಳಕ್ಕಾಗಲಿಲ್ಲ. ನನಗೆ ಮಾತಾಡಿಸ್ಕೊಂಡು ನೋಡಿಕೊಂಡು ಬಂದೆ. ಬಟ್ ಅದೇ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ನಮಗೆ. ಇವಾಗ ನಮಗಿಲ್ಲಿ ಮನೆ ಹುಡ್ಕೋದಿಲ್ಲ, ಹುಡುಗನ ಕಾಲೇಜು ಹುಡ್ಕೋದಿಲ್ಲ ಅಂದಿದ್ದಿದ್ರೆ ಹೋಗಿ 4 ದಿನ ಇರ್ಬೋದಿತ್ತು. ಬಟ್ ಇನ್ನೊಂದು ವಾರ ಅಷ್ಟೇ ಇರೋದು. ಇನ್ನೊಂದು ವಾರದಲ್ಲಿ ನಾವು ಇದನ್ನು ಖಾಲಿ ಮಾಡಬೇಕು. ಹಂಗಾಗಿ ಅದೊಂದು ಅರ್ಧ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಿ ಸಿಗುತ್ತೋ, ಎಲ್ಲಿ ಹುಡುಕ್ಬೇಕು, ಏನು ಎತ್ತ ಹುಡುಕ್ತಾನೇ ಇದ್ದೀವಿ. ನೋಡಬೇಕು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಸಿಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಸಿಕ್ಕಿದ್ರೆ ಸಾಕು, ಒಂಥರ ಸಮಾಧಾನ. ಗೊತ್ತಿಲ್ಲ. ಸೊ ಥರ ಟೆನ್ಷನ್ನು ಫ್ರೆಂಡ್ಸ್. ಗೊತ್ತಿಲ್ಲ ಒಂಥರ ಟೆನ್ಷನ್ ಇಟ್ಕೊಂಡಿದೆ ಫ್ರೆಂಡ್ಸ್. ಎಲ್ಲ ಒಂದೇ ಸಲ ಬಂದ್ಬಿಟ್ಟಿದೆ ನಮಗಂತೂ. ಯಾವ್ದು ನೋಡಲಿ, ಯಾವ್ದು ಬಿಡಲಿ, ಏನು ಏನೂ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಸಾಮಾನುಗಳು ಶಿಫ್ಟ್ ಮಾಡೋವಾಗೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ ನಮಗೆ. ಅದೆಲ್ಲ ಒಂಥರ ನನಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗಂತೂ. ನೋಡೋಣ ಎಲ್ಲ ಯಾವಾಗ ಬಗೆಹರಿಯುತ್ತೆ ಏನು ಅಂತ ಹೇಳ್ಬಿಟ್ಟು. ಬಾಡಿಗೆ ಮನೇಲಿ ಇರೋದು ಎಷ್ಟು ಕಷ್ಟ. ನಾವಂತೂ ಹೋಗ್ತಾನೇ ಇರಬೇಕು ಬಾಡಿಗೆ ಮನೇಲಿರೋರು. ಸೊ ಹೆಂಗಿದೆಯೋ ಗೊತ್ತಿಲ್ಲ, ನೋಡೋಣ ಹೆಂಗೆ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ತಿಂಡಿ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ತಿಂಡಿ ಮಾಡ್ಕೊತೀನಿ. ಯಾಕೆಂದರೆ ನೈಟ್ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಅಲ್ವಾ. ನನ್ನ ಮಗನೂ ಪಾಪ ಮ್ಯಾಗಿ ತಿನ್ಕೊಂಡಿದ್ದಾನೆ. ನಮ್ಮ ಯಜಮಾನ್ರು ರಾತ್ರಿ ಮ್ಯಾಗಿ ತಿನ್ಕೊಂಡೆ ಮಲ್ಕೊಂಡ್ರು. ನಾನು ಊಟ ತಿನ್ನಲಿಲ್ಲ, ನಾನು ಹಂಗೆ ಮಲ್ಕೊಂಡೆ. ಅದಕ್ಕೆ ಇವಾಗ ಸ್ವಲ್ಪ ಬೇಗ ತಿಂಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್.